ग्रहणो यस्य वास्ते मद्भिः अन्तस्थं यस्य विश्वं सुरनरखगो भोवि गन्धर्वदैत्यैः चित्रं रम्यते तं त्रिभुवनवप्सं विष्णुवीशं नमामि. ಅಮ್ಮ, ತಾಯಿಗೆ ಸೀರೆನ ಕಾಣಿಕೆಯ ಕೊಟ್ಟಿದ್ಯಾ? ಅದೇ ನಿನ್ ಕೈಯಾರೆ ದೀಪಗಳನ್ನ ಹಚ್ಚಿ ಕಲ್ಯಾಣಿಲ್ ಅದನ್ನ ಬಿಟ್ರೆ ಬೆಟ್ಟದಷ್ಟು ಪುಣ್ಯ ಬರುತ್ತೆ. ಸರಿ ಪುರೋಹಿತ. ಶುಭಶ್ಚ ಶೀಘ್ರಂ. ಬನ್ನಿ. ಈ ವರ್ಷ ತಾತ ಇಲ್ವಲ್ಲ, ದೇವ್ರ ದರ್ಶನ ಆಗಲ್ವೇನೋ, ನನ್ನ ಆಸೆ ತೀರಲ್ವೇನೋ ಅಂತ ಮನ್ಸಿಗೆ ತುಂಬಾ ಕಷ್ಟ ಆಗ್ತಿತ್ತು. ಆದ್ರೆ ಇವತ್ ನನ್ನ ಆಸೆ ತೀರಿದೆ. ಆಸೆನ ತೀರ್ಸಿದ್ದು ನೀವು. ನಾನೆಷ್ಟು ಅದೃಷ್ಟವಂತೆ ಅಂತ ನನಗಿವತ್ತು ಗೊತ್ತಾಗ್ತಿದೆ. ಇದು ಕನ್ಸ ಅಥವಾ ನಿಜಾನಾ? ಇದು ನಿಮ್ಗನ್ಸ್ತಿರೋ ಹಾಗೆ ಕನ್ಸಲ್ಲ, ನಿಜಾನೇ.
ಮದ್ವೆಗೂ ಮುಂಚೆ ಕಲ್ಮಶ ಇಲ್ದಿರೋ ಮನ್ಸಿಗೆ ಕೊಡ್ತಿರೋ ಮಮತೆ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಏನಪ್ಪ ಇನ್ನು ಎಷ್ಟೊತ್ತು? ಸ್ವಲ್ಪ ಬೇಗ ಕಟ್ಟು. ಬೇಗ ಕಟ್ಬಿಡ್ತೇನಮ್ಮ. ಅರ್ಶನದ ಕಂಬ ತರಕ್ ಹೋದೋರು ಇನ್ನೂ ಬಂದಿಲ್ವಲ್ಲಪ್ಪ? ಅಮ್ಮ ಬಂದ್ಬಿಟ್ಟೆ ಕಣಮ್ಮ. ಹಾ ಬನ್ನಿ. ಅರ್ಶನದ ಕಂಬ ತಂದ್ಬಿಟ್ಟೆ. ಅದನ್ನ ಇಲ್ಲಿಡಿ. ಆಯ್ತಮ್ಮ. ನೋಡಿ ಇಲ್ಲೇ ಕಂಬ ನೆಡ್ಬೇಕು, ಅದಕ್ ತಯಾರ್ ಮಾಡಿ. ಸರಿನಮ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ ಪುರೋಹಿತ್ರೆ, ನಿಮ್ಗೋಸ್ಕರನೇ ಕಾಯ್ತಿದ್ವಿ. ಅಮ್ಮ, ಅರಿಶಿನದ ಕಂಬಕ್ಕೆ ಎಲ್ಲ ರೆಡಿನಾ? ಎಲ್ಲಾ ರೆಡಿ ಪುರೋಹಿತ್ರೆ. ನೀವ್ ಕಾರ್ಯಕ್ರಮ ಶುರು ಮಾಡೋದೇ ಬಾಕಿ. ಅಮ್ಮ, ಅಕ್ಷತೆ, ಹೂವ, ಹಣ್ಣು, ನವಧಾನ್ಯ ಎಲ್ಲ ತಂದಿದ್ದೀರಾ ತಾನೇ? ಎಲ್ಲ ತಂದಿದೆ. ಏನಮ್ಮ ಯಾಕಿಶ್ ನಿಧಾನಕ್ ಬರ್ತಿದ್ದೀರಾ? ಅಲ್ಲಿ ಪುರೋಹಿತ್ರು ಬಂದಾಯ್ತು. ಇಲ್ಲೇನ್ ಮಾಡ್ತಿದ್ದೀರಾ? ಹೋಗಿ ಸಹಾಯ ಮಾಡಿ. ನೀವೇನ್ರೇ ಹೀಗಿದ್ದೀರಾ? ಇನ್ ಹೇಗಿರೋದತ್ತೆ? ಸರಿಯಾಗೇ ಇದೀವಿ. ಇಂಥ ಸಂಬಂಧಕ್ಕೆ ಇಷ್ಟೆಲ್ಲ ಸೆಲೆಬ್ರೇಷನ್ ಬೇಕಿತ್ತ ಅಜ್ಜಿ? ಇದನ್ನೇ ಆಚಾರ ಅನ್ನೋದು. ಆದ್ರೆ ನಿಮ್ಗಿದೆಲ್ಲ ಅರ್ಥ ಆಗಲ್ಲ ಅಲ್ವಾ? ಹೇಯ್, ಬಾಯ್ ಮುಚ್ಚೋ. ಅಲ್ಲಿ ದೊಡ್ಡಪ್ಪ ಬಂದ್ರು. ಅಮ್ಮ, ಪುರೋಹಿತರು ಬಂದ್ರಾ? ಬಂದಿದ್ದಾರೆ. ಅರ್ಶನದ್ ಕಂಬ ನೆಡ್ಸಕ್ಕೆ ತಯಾರಿ ಮಾಡಿಸ್ತಿದ್ದಾರೆ. ಹೌದಜ್ಜಿ, ಮೊದ್ಲೇ ನಮ್ಮನೆ ಕಾಂಪೌಂಡ್ ಅಲ್ಲಿ ಚಪ್ರ ಹಾಕಕ್ ಪ್ಲೇಸ್ ಇಲ್ಲ. ಈ ಕಂಬ ನೆಡೋದು ಅಗತ್ಯನಾ? ಅದನ್ ಕಂಬ ಅನ್ಬಾರ್ದಮ್ಮ, ಚಪ್ರದ ಪೂಜೆ ಅನ್ಬೇಕು. ಈ ಚಪ್ರದ ಪೂಜೆ ಮಾಡೋದ್ರಿಂದಾನೆ ಮದುವೆ ಕೆಲಸ ಶುರು ಅಂತ ಅರ್ಥ. ದೊಡ್ಡಮ್ಮ ಕೂಡ ಬಂದ್ರು. ಗುಡ್ ಮಾರ್ನಿಂಗ್ ಅರವಿಂದ. ಗುಡ್ ಮಾರ್ನಿಂಗ್ ರೀ. ಅತ್ತೆ, ಎಲ್ಲ ತಯಾರಾಗಿದ್ಯಾ? ಎಲ್ಲ ತಯಾರಾಯ್ತಮ್ಮ. ಸಾಧನಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ವಿತ್ರೇವತು ಗಣೇಶಾಯ ನಮಃ ಸರಸ್ವತ್ಯೈ ನಮಃ. ಅಮ್ಮ, ಮುಹೂರ್ತಕ್ಕೆ ಸಮಯ ಆಗ್ತಾ ಇದೆ. ವರ ಬಂದ್ರೆ ಅರಿಶಿನದ ಕಂಬದ ಶಾಸ್ತ್ರ ಶುರು ಮಾಡಬಹುದು. ಹಾ ಬಂದ್ವಿ ಪುರೋಹಿತ್ರೆ. ಗುಡ್ ಮಾರ್ನಿಂಗ್ ಮಾಮ್. ಗುಡ್ ಮಾರ್ನಿಂಗ್ ಡ್ಯಾಡ್. ವೆರಿ ಗುಡ್ ಮಾರ್ನಿಂಗ್ ಮಿತ್ರ. ಗುಡ್ ಮಾರ್ನಿಂಗ್ ಕಂದ. ಇವತ್ತು ನಿನ್ ಮದ್ವೆ ಕಾರ್ಯಗಳು ಶುರುವಾಗತ್ತೆ. ಇಷ್ಟು ದಿನದ ಕನ್ಸು ನನ್ಸಾಗ್ತಿದೆ. ಬನ್ನಿ ಬನ್ನಿ. ನಡೀರಿ. ಬಾಕಂದ. ಧ್ರುವಂತೆ ರಾಜಾ ವರುಣೋ ಧ್ರುವಂತೇನೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇ ವಿಜಯಗಂ ಸ್ಮರಾಮಿ. ಲಕ್ಷ್ಮೀ ಕಟಾಕ್ಷ ಸಿದ್ಧಿರಸ್ತು. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗದಾಮೇಶ್ವರೀಂ ದಾಸೀಭೂತ ಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಸರ್ವಮಂಗಳಮಾಂಗಲ್ಯೆ ಶಿಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಮಹೇಶ್ವರಿ ಪೂಜಿತಂ ಮಯಾ ದೇವಾ ಪರಿಪೂರ್ಣಂ ತದಸ್ತುತೇ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ. ಎಲ್ರೂ ಅಕ್ಷತೆ ಹಾಕಿ. ಅಯಂ ಮುಹೂರ್ತಸ್ಸು ಮುಹೂರ್ತೋಸ್ತು. ಶ್ರೀಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ. ಯಾರಾದ್ರೂ ಬಂದು ಕಂಬ ನೆಡಿ. ಉದ್ಯದ್ಭಾನು ಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಂ ಕಾರಾಂಕ್ಷೋ ಅನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಶಾಯಿಕ. ಅಪ್ಪ ನೀವು ಹಿಡ್ಕೊಳ್ಳಿ. ವಿಚಾರಣ ಪ್ರಭಾಪೂರ್ಣ ಮಧ್ಯ ಬ್ರಹ್ಮಾಂಡಮಂಡಲ ಚಂಪಕೋಶಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಪುರವಿಂದ ಮಣಿಶ್ರೇಣಿ ಕನಕೋಟೀರಮಂಡಿತ. ದೊಡ್ಡಪ್ಪ, ಇಲ್ಲಿ ನಾವು ಅರ್ಶನದ ಕಂಬ ನೆಡ್ತಾ ಇದ್ದೀವಲ್ಲ, ಮತ್ತೆ ಆ ಕಡೆ ಅತ್ತಿಗೆ ಮನೆಯಲ್ಲೂ ಕೂಡ ಹೀಗೆ ಮಾಡ್ತಾರಾ? ಹೌದಮ್ಮ, ಆ ಕಡೆ ಹುಡುಗಿ ಮನೇಲಿ ಕೂಡ ಅರ್ಶನ ಕುಟ್ಟೋದ್ರಿಂದ ಶುರುವಾಗಿ ಆಮೇಲೆ ಚಪ್ರದ ಪೂಜೆಯಿಂದ ಮುಂದುವರಿಯುತ್ತೆ. ಸರಿ ದೊಡ್ಡಪ್ಪ,
ಇಷ್ಟ ದೇವತೆಯನ್ನ ಸ್ಮರಿಸಿಕೊಂಡು ನಮಸ್ಕಾರ ಮಾಡಿ. ಇಷ್ಟ ದೇವತಾ ಅನುಗ್ರಹ ಸಿದ್ಧಿರಸ್ತು, ಮನೋಭೀಷ್ಟ ಫಲ ಸಿದ್ಧಿರಸ್ತು. ಓಂ ಗಣಾನಾತ್ಮ ಗಣಪತಿಂ ಹವಾಮೇ ಕವಿಂ ಕವೀನಾಂ ಉಪವಾಸವಾಸ್ತನಾಂ ಏತರಾಜಂ ಬ್ರಾಹ್ಮಣಸ್ಪದ. ಸರೋಜಾ, ಅಕ್ಷತೆಗೆ ಅಕ್ಕಿ ರೆಡಿ ಮಾಡಿದ್ಯಾನಮ್ಮ? ಕಲಿಸ್ತಿದ್ದೀನಿ. ಬೇಗ ಮಾಡು. ಆಯ್ತು. ಮತ್ತೆ ಇನ್ನೇನ್ ಬೇಕು? ಒಂದ್ ನಿಮಿಷ, ತೆಂಗಿನಕಾಯಿಗಳು ತಗೊಂಬಂದ್ಯಾ? ತಂದಿದ್ದೀನಿ. ಪುರೋಹಿತರು ಚಪ್ರದ ಪೂಜೆ ಮಾಡಕ್ಕೆ ತೆಂಗಿನಕಾಯಿ ಕೇಳ್ತಾ ಇದ್ದಾರೆ, ಬೇಗ ತಗೊಂಡ್ ಬಾ. ಆಯ್ತಣ್ಣ. ಜ್ಯೇಷ್ಠರಾಜಂ ಬ್ರಾಹ್ಮಣಸ್ಪತಾನುಶ್ರವಣಮುದಿವ್ಯಾಸಿದಾಸರಾಂ. ಓಂ ಗಣನಾತ್ಮ ಗಣಪತಿ ಗುಂಭವ ಕವಿ ಕವಿಗೆ ಉಪವಾಸವಾಸ್ತಮೇ. ಓಂ ಗಣನಾತ್ಮ. ಸಾರ್, ಒಂದು ಗ್ಲಾಸ್ ಅಲ್ಲಿ ಹಾಲು ತಗೊಂಡ್ ಬನ್ನಿ. ಸರಿ ಪುರೋಹಿತ. ಓಂ ಸುಮುಹೂರ್ತೋ. ಅನಸೂಯ, ಅನಸೂಯ, ಅನಸೂಯ. ಏನ್ರಿ ಕಿರ್ಚಾಟ? ಕಿರ್ಚಾಟ ಏನೇ? ಪುರೋಹಿತರು ಚಪ್ರದ ಪೂಜೆ ಮಾಡಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಸ್ವಲ್ಪ ಹಾಲ್ ಬೇಕಂತೆ, ಹೋಗ್ ತಗೊಂಡ್ ಬಾ. ಕಿಚನ್ ಅಲ್ಲಿ ಇರುತ್ತೆ, ಹೋಗ್ ತಗೊಳ್ಳಿ. ಏನೇ ನಡೀತಿರೋದು? ನಮ್ ಹುಡುಗಿ ಮದ್ವೆ, ನೀನೇನು ಸಂಬಂಧನೇ ಇಲ್ದಿರೋ ತರ ಇದ್ಯಾ? ಏನ್ ಮಾಡ್ಬೇಕು ನಾನು? ಪಿಪಿ ಊದ್ಬೇಕಾ? ತಮಟೆ ಬಾರಿಸ್ಬೇಕಾ? ಬೇರೆಯವ್ರಿಗಿಂತ ನೀವೇ ಮುಂದೆ ನಿಂತು ಎಲ್ಲ ಕೆಲಸ ಮಾಡ್ತಿದ್ದೀರಾ. ಅಕ್ಕಪಕ್ಕದವ್ರನ್ನೆಲ್ಲ ಕರ್ಸಿದಿರಾ ಅಲ್ವಾ? ಅವರೇ ಎಲ್ಲ ಕೆಲಸ ಮಾಡ್ತಾರೆ ಬಿಡಿ. ಅಲ್ಲ, ನಿಮ್ಮಿಬ್ರಿಗೂ ಏನಾಗಿದೆ? ನೀವ್ ಹೀಗ್ ನಡ್ಕೊಂಡ್ರೆ ಜನ ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಸ್ವಲ್ಪ ಆದ್ರೂ ಮರ್ಯಾದೆ ಉಳಿಸ್ಕೊಳ್ಳಿ. ನಾನಿ, ಈ ಟ್ಯಾಬ್ಲೆಟ್ ತಗೋ. ಇನ್ ಸ್ವಲ್ಪ ಕುಡಿ. ಬುಕ್ ಎತ್ತಿಟ್ಬಿಟ್ಟು ಮಲ್ಕೋ. ನಾನ್ ಮಲ್ಕೊಳ್ಳಲ್ಲ, ನಾನು ಕೂಡ ಆಚೆ ಬರ್ತೀನಿ. ಸರ್ವಬದ್ಧ ನಿರ್ಮುಕ್ತೋ ಧನಧ್ಯಾನ ಸುಧಾನತ್ವ ಮನುಷ್ಯೋ ಮಾತೃದೇವ ಭವಿಷ್ಯತನಾಸ. ಪುರೋಹಿತ್ರೆ, ಸ್ವಾಮಿ, ಅರಿಶಿನದ ಕಂಬನ ನೆಡೋದಿಕ್ಕೆ ಹುಡುಗಿ ಸೋದರ ಮಾವನ್ ಕರೀರಿ. ಪುರೋಹಿತ್ರೆ, ಹುಡುಗಿಗೆ ಸೋದರ ಮಾವ ಯಾರು ಇಲ್ಲ. ನಾನ್ ಚಿಕ್ಕಪ್ಪ, ನಾನ್ ನೆಡಬಹುದಾ? ಬೇಡ ಸರ್, ಯಾರಾದ್ರೂ ಮಾವನ ವರ್ಷೆ ಇರೋಂಥವ್ರಾದ್ರೆ ಸರಿ ಹೋಗುತ್ತೆ. ಸಾರಥಿ ತಾತ, ನಾನಿ ಬಾ. ತಾತ, ಭಾಗ್ಯ, ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ತಾತ. ಸಾರಥಿ ತಾತ, ನನಗೇನ್ ತಗೊಂಬಂದಿದ್ದೀರಾ? ಏನೇ ಬೇಕು ಅಂದ್ರು ಎಲ್ಲ ಇಲ್ಲೇ ಕೊಡಿಸ್ತೀನಿ. ಸರಿಯಾದ ಟೈಮ್ಗೆ ಟ್ಯಾಬ್ಲೆಟ್ಸ್ ತಗೋತಾ ಇದೀಯಾ? ನಿನ್ನ ಆರೋಗ್ಯ ಹೇಗಿದೆ? ನಾನು ಆರಾಮಾಗಿದ್ದೀನಿ, ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ ತಾತ. ಚಿಕ್ಕಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಶೇಖರ. ಸಾರ್ಥಿ ಮಾವ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಶೇಖರ, ಕೆಲಸಗಳೆಲ್ಲ ಚೆನ್ನಾಗಿ ಆಗ್ತಿದ್ಯಾ? ಅರ್ಶನದ ಕಂಬ ನೆಡ್ತಾ ಇದೀವಿ, ಬನ್ನಿ. ಓಂ ಸುಮಮೂರ್ತೋಸ್ತೋ. ಏನ್ ಸರ್, ಮಾವನ್ ವರ್ಷ ಇರೋರು ಯಾರು ಇಲ್ವಾ? ಶೇಖರ, ಏನಾಯ್ತಪ್ಪ? ಏನಿಲ್ಲ ಚಿಕ್ಕಪ್ಪ, ಅರ್ಶನದ ಕಂಬ ಸೋದರ ಮಾವ ನೆಡ್ಬೇಕಲ್ಲ, ಆದ್ರೆ ಶೇಖರ್ ಅವರೇ, ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಸೋದರ ಮಾವ ಇಲ್ದೇ ಇದ್ರೆ ಏನು, ಯಾರಾದ್ರೂ ಹುಡುಗಿಗೆ ಆತ್ಮೀಯವಾದವರಿದ್ರೆ ಮಾಡಬಹುದು. ನನಗೆ ಆತ್ಮೀಯರಂದ್ರೆ ನನ್ನ ಸಾರಥಿ ತಾತನೇ.
ಅರ್ಶಿಣದ ಕಂಬನ ನಮ್ ತಾತನೇ ನೆಡ್ತಾರೆ. ಶೋಭಾಮ್, ಮುಹೂರ್ತಕ್ಕೆ ಸಮಯ ಆಗ್ತಿದೆ. ತಾತ ಬನ್ನಿ ಕಂಬ ನೀಡಿ. ಹೋಗಿ ಚಿಕ್ಕಪ್ಪ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ತ್ರ್ಯಂಬಕಿ ದೇವಿ ನಾರಾಯಣ ನಮೋಸ್ತುತೆ. ಅಯ್ಯಯ್ಯೋ, ಏನಿದು? ಶುಭ ಕಾರ್ಯಕ್ಕೆ ಅರಶಿನದ ಕಂಬ ನೆಡ್ತಿದ್ರೆ ಹೀಗ್ ಬೀಳಿಸ್ಬಿಟ್ರಲ್ಲ. ಇದು ಅಪಶಕುನ ಅಲ್ವಾ ಪುರೋಹಿತ್ರೆ? ಅಪಶಕುನ ಅಂದ್ರೆ ಅದು ಪುರೋಹಿತ್ರೆ, ಹೀಗೆಲ್ಲ ಆಗ್ಬಾರ್ದಲ್ವಾ? ಈಗ ಅರ್ಶನ್ ಕಂಬ ಬಿದ್ರೆ ಶುಭ ಅಲ್ಲ ಅಂತಾರಲ್ವಾ ಅದ್ಗೆ? ಇವಾಗ ಏನ್ ಮಾಡೋದು? ಮದ್ವೆನ ಮುಂದ್ ಹಾಕ್ಬೇಕಾ? ಪುರೋಹಿತ್ರೆ, ಈಗೇನ್ ಮಾಡ್ಬೇಕು? ನೀವ್ಯಾರು ಚಿಂತೆ ಮಾಡೋ ಅಗತ್ಯ ಇಲ್ಲ. ಇಷ್ಟು ಚಿಕ್ಕ ವಿಷಯಕ್ಕೆ ಮದುವೆ ನಿಲ್ಲಿಸೋ ಅಗತ್ಯ ಏನಿಲ್ಲ. ಪ್ರತಿಯೊಂದಕ್ಕೂ ಒಂದು ಪರಿಹಾರ ಅನ್ನೋದಿರುತ್ತೆ. ಅನ್ಕೊಂಡೆ ಇಂಥದ್ದೇನಾದ್ರೂ ಒಂದಿದ್ದೇ ಇರುತ್ತೆ ಅಂತ. ಅಮ್ಮ ಭಾಗ್ಯ, ನಿನ್ನ ಕೈಯಾರೆ ಆ ಕಂಬ ತಗೊಳಮ್ಮ. ಮುಹೂರ್ತೋ ಶುಭ ಮುಹೂರ್ತೋ ಮಸ್ತು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ತ್ರ್ಯಂಬಕಿ ದೇವಿ ನಾರಾಯಣ ನಮೋಸ್ತುತೆ. ಈಗ ಈ ಕಂಬನ ನೆಡಿ. ಓಂ ಗಣನಾಥ ಗಣಪತಿ ಅಮ್ಮ, ನೀವಿಲ್ಲಿ ಬನ್ನಿ. ಹೀಗೆ ನೀರನ್ನ ಪ್ರೋಕ್ಷಣೆ ಮಾಡ್ತಾ ಇರಮ್ಮ. ನೈರ್ಮೂರ್ತೋ ತದುರ್ಮೂರ್ತೋ ಮಸ್ತು. ಅಮ್ಮ, ಕೈ ಜೋಡಿಸಿ ನಮಸ್ಕಾರ ಮಾಡ್ಕೊಳಮ್ಮ. ಓಂ ಭಕ್ತತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಗ್ನಂ ಕುರಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಏ ವಿವೇಕ್, ಇವತ್ತು ಸಂಜೆ ಒಳಗೆ ಎಲ್ಲಾರು ಫಾರ್ಮ್ ಹೌಸ್ಗೆ ಸೇರ್ಬಿಡ್ಬೇಕು. ಸರಿ ದೊಡ್ಡಪ್ಪ. ನಾಳೆ ಮುಹೂರ್ತ ಟೈಮಲ್ಲಿ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಾರ್ದು. ಕೆಲ್ಸದವ್ರು ಇದಾರಲ್ಲಪ್ಪ, ಅವ್ರೆಲ್ಲಾ ನೋಡ್ಕೋತಾರೆ. ಏನ್ರಿ, ಫಾರ್ಮ್ ಹೌಸ್ ಡೆಕೋರೇಷನ್ ಎಲ್ಲ ಪೂರ್ತಿ ಆಗಿದ್ಯಾ? ಆಲ್ಮೋಸ್ಟ್ ಆಲ್ ಎಲ್ಲ ಆಗೋಗಿದೆ ಅರವಿಂದ. ತ್ರಿವಿಕ್ರಮ, ಈ ಅಲಂಕಾರ ಎಲ್ಲ ಆದ್ಮೇಲೆ ಪದ್ಧತಿ ಅಂತ ಒಂದಿರತ್ತೆ, ಅದನ್ನ ನಿರ್ಲಕ್ಷ್ಯ ಮಾಡ್ಬಾರ್ದಪ್ಪ. ಇವಾಗ ಏನಾಯ್ತಮ್ಮ, ಎಲ್ಲ ಸರಿಯಾಗಿ ನಡೀತಿದೆ ಅಲ್ವಾ? ಹಾಗಲ್ಲಪ್ಪ, ಮದ್ವೆ ನಾಳೆ ಅಲ್ವಾ? ಭಾಗ್ಯ ಮದುಮಗಳಾಗಿ ತಯಾರಾಗ್ಬೇಕು. ಅವಳಿಗೆ ಒಡವೆ ಸೀರೆ ಕಳ್ಸಿದೀರಾ? ಇನ್ನೂ ಇಲ್ಲ ಅತ್ತೆ, ಇವಾಗ ಕಳಿಸ್ಬೇಕು. ಗೀತಾ, ವಿವೇಕ್, ಈ ಸೀರೆ ಒಡವೆನ್ ತಗೊಂಡೋಗಿ ಭಾಗ್ಯವ್ರ ಮನೆ ಕೊಟ್ಬಾ. ದೊಡ್ಡಪ್ಪ, ನಾನು ಫಾರ್ಮ್ ಹೌಸಿಗೆ ಹೋಗ್ಬೇಕು, ಅಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೋಬೇಕು ಅಂದ್ರಲ್ಲ. ಓ ಹೌದಲ್ವಾ? ಯಾರನ್ ಕಳ್ಸೋಣ ಅರವಿಂದ? ಎಷ್ಟೊಂದ್ ಜನ ಸ್ಟಾಫ್ಸ್ ಇದಾರಲ್ಲ, ಯಾರೋ ಒಬ್ರನ್ನ ಕಳ್ಸಿದ್ರಾಯ್ತು. ಅರವಿಂದ,
ಇದು ಮದ್ವೆ ಸೀರೆನಮ್ಮ. ಕೆಲ್ಸದವ್ರನ್ನ ಕಳ್ಸೋದು ಮರ್ಯಾದೆ ಅಲ್ಲ. ನಾವೇ ಯಾರಾದ್ರೂ ಹೊಕ್ಕೊಡೋದೇ ಸಂಪ್ರದಾಯ. ಯಾ ಬಾಯ್. ಬಾಯ್ ಮಾಮ್. ಬಾಯ್ ಡ್ಯಾಡ್. ಏ ಮಿತ್ರ, ಈಗ ಎಲ್ಲಿಗೆ ಹೊರಟಿದ್ಯೋ? ಆಫೀಸ್ ಮಾಮ್. ಏಯ್, ನಾಳೆನೆ ಮದ್ವೆ ಇಟ್ಕೊಂಡು ಇವಾಗ ಆಫೀಸ್ ಯಾಕಪ್ಪ? ಹೌದು ಮಿತ್ರ, ನೀನ್ ಮನೇಲೇ ಇರ್ಬೇಕು. ಸಾರಿ ಡ್ಯಾಡ್, ಫಾರಿನ್ ಡೆಲಿಗೇಟ್ಸ್ ಬರ್ತಾ ಇದ್ದಾರೆ. ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್. 1 ಅವರಲ್ಲಿ ಬಂದ್ಬಿಡ್ತೀನಿ. ಬ್ರೋ 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 ಬ್ರೋ, ನೀನ್ ಹೋಗೋ ರೂಟಲ್ಲೇ ಅತ್ಗೆ ಮನೆ ಸಿಗುತ್ತೆ ತಾನೆ? ಒಂದ್ ನಿಮಿಷ ತಗೋ, ಈ ಸೀರೆ ಒಡವೆ ಎಲ್ಲ ಕೊಟ್ಟು ಹೋಗು. ವಾಟ್? ಈ ಸೀರೆ ಮದ್ವೆ ಹುಡುಗಿ ಕೊಡ್ಬೇಕು ಮಿತ್ರ. ನಾನ್ ಹೇಗ್ ತಗೊಂಡ್ ಹೋಗ್ಲಿ? ತಗೊಂಡ್ ಹೋದ್ರೆ ತಪ್ಪೇನು ಬ್ರೋ? ಹುಡುಗ ಹುಡುಗಿಗೆ ಮದ್ವೆ ಸೀರೆ ಕೊಟ್ರೆ ಚೆನ್ನಾಗಿರುತ್ತೆ. ಶುಭ ಕೂಡ. ಹಾ, ಒಳ್ಳೆ ಆಪರ್ಚುನಿಟಿ. ಯಾಕೆ ಕಳ್ಕೊತ್ಯಾ? ಅದ್ಗೆ ನಾನು ನೋಡ್ದ ಹಾಗೋ ಆಗತ್ತೆ. ನೀನ್ ಬರ್ತೀಯಾ ಅಂತ ಅದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ತಗೊಂಡೋಗೋಣ. ಏನು ನೀವೇ ಯಾರಾದ್ರೂ ಹೋಗೋತ್ತಾನೆ? ಇಲ್ಲಿ ನಮಗ್ ತುಂಬಾ ಕೆಲ್ಸ ಇದೆ, ದಾರಿಲ್ ತಾನೆ, ಕೊಟ್ಬಿಟ್ಟು ಹೋಗು. ಓಕೆ ಡ್ಯಾಡ್.